ಶ್ರೀಗುರುಭ್ಯೋ ನಮಃ. ಹರಿ ಓಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಮಹಾಲಕ್ಷ್ಮೀ ದೇವಿಯ ಉಗಮವಾಗಿದೆ. ಸಮುದ್ರ ಮಥನದ ಕಾಲದಲ್ಲಿ ಮಹಾಲಕ್ಷ್ಮೀ ದೇವಿ ತಾನು ಆ ಮಾಲೆಯನ್ನು ಹಿಡಿದುಕೊಂಡು ಬಂದಿದ್ದಾಳೆ. ಅನೇಕ ರೀತಿಯಾದ ಆಭರಣಗಳನ್ನು ಧಾರಣೆ ಮಾಡಿದ್ದಾಳೆ. ಆ ಎರಡು ಕೈಗಳಲ್ಲಿ, ಒಂದು ಕೈಯಲ್ಲಿ ಕಮಲ, ಇನ್ನೊಂದು ಕೈಯಲ್ಲಿ ಕಮಲ, ಎರಡೂ ಕೈಗಳಲ್ಲಿ ಕಮಲವನ್ನು ಹಿಡಿದುಕೊಂಡು ಬಂದಂತಹ ಲಕ್ಷ್ಮೀ ದೇವಿ ಆಭರಣಗಳನ್ನು ಧಾರಣೆ ಮಾಡಿದ್ದಾಳೆ. ಎಂತೆಂತಹ ಆಭರಣಗಳು ಅನ್ನುವುದರ ಬಗ್ಗೆ ಮುಂದೆ ಒಂದು 5-6 ಪದ್ಯಗಳಿಂದ ಆ ಆಭರಣಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ. ಶೋಭಾನವೆನ್ನೀರೆ ಸುರರೋಳು ಸುಭಗನಿಗೆ, ಶೋಭಾನವೆನ್ನಿ ಸುಗುಣನಿಗೆ, ಶೋಭಾನವೆನ್ನಿ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನಿ ಸುರಪ್ರಿಯಗೆ, ಶೋಭಾನೆ ರನ್ನದ ಮೊಲೆಗಟ್ಟು ಚಿನ್ನಾದಾಭರಣಗಳ ಚೆನ್ನೆ ಮಹಾಲಕ್ಷ್ಮಿ ಧರಿಸಿದಳೆ. ಚೆನ್ನೆ ಮಹಾಲಕ್ಷ್ಮಿ ಧರಿಸಿದಳಾದೇವಿ ತನ್ನ ಮನೆಯ ವಧುವರರ ಸಲಹಲಿ. ಶೋಭಾನೆ ರತ್ನಮಯವಾದಂತಹ ಮತ್ತು ಮುತ್ತುಗಳಿಂದ ಹೆಣೆದಂತಹ ಅನೇಕ ಚಿತ್ರಗಳನ್ನು ಬಿಡಿಸಿದಂತಹ ರವಿಕೆಯನ್ನು ಲಕ್ಷ್ಮೀದೇವಿ ಹೊತ್ತಿದ್ದಾಳಂತೆ. ತನ್ನ ಭುಜದ ಮೇಲೆ ರವಿಕೆಯನ್ನು ಹಾಕಿಕೊಂಡಿದ್ದಾಳೆ, ಸೆರಗನ್ನು. ಎಂತಹ ಸೆರಗಿತ್ತು ಅವಳದು ಅಂತಂದರೆ, ಮುತ್ತಿನಿಂದ ಕೂಡಿರ್ತಕ್ಕಂತಹ, ಯಾವುದೋ ಪಿಕೋಪಾಲ್ ಮಾಡಿದ್ದಲ್ಲ, ಮುತ್ತಿನಿಂದ ಕೂಡಿರ್ತಕ್ಕಂತಹ ರತ್ನಗಳಿಂದ, ಮುತ್ತುಗಳಿಂದ, ಹವಳಗಳಿಂದ ಹೊಳೆದಿರ್ತಕ್ಕಂತಹ, ಹೆಣೆದಿರ್ತಕ್ಕಂತಹ ರವಿಕೆಯನ್ನು, ಅನೇಕ ಚಿತ್ರಗಳು ಅದರಲ್ಲಿ ಇದೆ. ಭಗವಂತನ ಅದ್ಭುತವಾದ ಚಿತ್ರಗಳ ಧಾರಣೆ ಆ ಯಾವ ಸೆರಗಿನಲ್ಲಿ, ರವಿಕೆಯಲ್ಲಿ ಇದೆ ಅಂತೆ. ನೋಡಿ, ನಾವು ಹೇಗೇಗೋ ಡಿಸೈನ್ ಮಾಡಿಸ್ತೇವೆ, ಆದರೆ ಲಕ್ಷ್ಮೀದೇವಿ ಎಲ್ಲ ಅವತಾರಗಳನ್ನು, ತಾನು ಕಂಡಂತಹ ಅವತಾರಗಳನ್ನು ಆ ಲಕ್ಷ್ಮೀದೇವಿ ತನ್ನ ಸೆರಗಿನಲ್ಲಿ ಹಾಕಿಕೊಂಡಿದ್ಲಂತೆ. ಇದರ ಅರ್ಥ, ಭಗವಂತ ಯಾವಾಗಲೂ ಕೂಡ ನನ್ನ ಸೆರಗನ್ನು ಬಿಡದೇ ಇರಲಿ ಅಂತ ಅನೇಕರು ವರ್ಣನೆ ಮಾಡ್ತಾರಲ್ಲ, ದಾಸರು ವರ್ಣನೆ ಮಾಡ್ತಾರಲ್ಲ. ಸೆರಗ ಬಿಡೋ ರಂಗ ಸೆರಗ ಬಿಡೋ, ಕರವ ಮುಗಿವೆನೊಮ್ಮೆ ಸೆರಗ ಬಿಡೋ, ಕರವ ಮುಗಿವೆನೊಮ್ಮೆ ಸೆರಗ ಬಿಡೋ, ಸೆರಗ ಬಿಡೋ, ಸೆರಗ ಬಿಡೋ ರಂಗ ಸೆರಗ ಬಿಡೋ, ಕರವ ಮುಗಿವೆನೊಮ್ಮೆ ಸೆರಗ ಬಿಡೋ, ಕರವ ಮುಗಿವೆನೊಮ್ಮೆ ಸೆರಗ ಬಿಡೋ. ಗೋಪಿಕೆಯರು ವರ್ಣನೆ ಮಾಡ್ತಾರಂತೆ, ನನ್ನ ಸೆರಗನ್ನು ನೀನು ಹಿಡ್ಕೊಂಡ್ರೆ ಭಗವಂತ ಹೇಗಿದೆ ನನ್ನ ಪರಿಸ್ಥಿತಿ ಅಂತಂದರೆ, ಲಕ್ಷ್ಮೀದೇವಿ ಸೆರಗಕ್ಕೂ ನಮ್ಮ ಸೆರಗಕ್ಕೂ ಏನು ವ್ಯತ್ಯಾಸ ಇದೆ ಅನ್ನೋದನ್ನು ದಾಸರು ತಿಳಿಸ್ತಾ ಇದ್ದಾರೆ. ಸೆರಗನ್ನು ಯಾಕೆ ಬಿಡು ಅಂತ ಕೇಳ್ತಾ ಇದ್ರು ಅಂತಂದರೆ, ಅತ್ತೆ ಕಂಡರೆಯನ್ನ ಅತ್ತೆ ಕಂಡರೆಯನ್ನ ಹತ್ತಿರ ಸೇರಳು, ಅತ್ತೆ ಕಂಡರೆಯನ್ನ ಹತ್ತಿರ ಸೇರಳು, ಚಿತ್ತದೊಲ್ಲಭಯನ್ನ ಸೆರಗ ಬಿಡೋ ಸೆರಗ ಬಿಡೋ. ಏನಾದರೂ ನೀನು ಸೆರಗಿಡ್ದದ್ದು ಅತ್ತೆ ನೋಡಿದ್ರೆ ನನ್ನ ಹತ್ತಿರ ಕೂಡ ಸೇರಿಸೋದಿಲ್ಲ, ನಿನ್ನನ್ನು ಯಾರು ಅಂತ ನೋಡೋದೇ ಇಲ್ಲ, ಜಗದ್ರಕ್ಷಕನಾದ ಭಗವಂತ ಅಂತ ನೋಡೋದಿಲ್ಲ, ಒಂದು ಗಂಡಸು ಅಂತ ನೋಡ್ತಾಳೆ. ಅದಕ್ಕಾಗಿ ನನ್ನ ಸೆರಗು ಬಿಡು ಅಂತ ಕೇಳ್ತಾರೆ. ಗಂಡ ಕಂಡರೆಯನ್ನ ಗುಂಡಿಗಿಕ್ಕುವ ಹರಿ, ಗಂಡ ನೋಡಿದರೆ ನನ್ನನ್ನು ಸಂಹಾರನೇ ಮಾಡ್ತಾನೆ, ಅದಕ್ಕಾಗಿ ಸೆರಗ ಬಿಡು. ಮಾವ ಕಂಡರೆಯನ್ನ ಜೀವ ಬಿಡನೋ ಹರಿಯೇ, ಮಾವ ಏನಾದರೂ ನೋಡಿಬಿಟ್ರೆ ನನ್ನ ಜೀವವನ್ನೇ ಮುಗಿಸಿಬಿಡ್ತಾನೆ, ಅದಕ್ಕಾಗಿ ನನ್ನ ಸೆರಗು ಬಿಡು ಅಂತ ಗೋಪಿಕೆಯರು ಕೇಳ್ತಾರಂತೆ. ಆದರೆ ಲಕ್ಷ್ಮೀದೇವಿ ಸೆರಗು ಹೇಗೆ ಅಂದರೆ, ಯಾವ ಅತ್ತೆ ಇಲ್ಲ, ಮಾವ ಇಲ್ಲ, ಏನು ಸೆರಗು ಹಿಡಿದುಕೊಂಡರೂ ಗಂಡನೇ ಹಿಡಿದುಕೊಳ್ಳಬೇಕು. ಆ ಗಂಡ ಎಲ್ಲಿಟ್ಟಿದ್ದಾನೆ, ಆ ಗಂಡ ಅವಳನ್ನು ಎಲ್ಲಿಟ್ಟಿದ್ದಾನೆ ಅಂದರೆ, ಗಂಡ ಕಂಡರೆಯನ್ನ ಗುಂಡಿಗಿಕ್ಕುವ ಹರಿಯೇ, ತನ್ನ ಗುಂಡಿಯಲ್ಲೇನೆ, ಹೃದಯದ ಗುಂಡಿಯಲ್ಲಿ, ಆ ಹೃದಯದ ಕಮಲದಲ್ಲಿ ಭಗವಂತ ಇಟ್ಟಿದ್ದಾನೆ.
ಆ ಲಕ್ಷ್ಮೀದೇವಿಯನ್ನು ಇರಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿಪ್ಪಂತೆ ಮರಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ. ಅಂತಹ ಲಕ್ಷ್ಮೀದೇವಿ ತನ್ನ ಸೆರಗಿನ ತುಂಬೆಲ್ಲ ಆ ಭಗವಂತನ ರೂಪಗಳನ್ನೇ ಹಾಕಿದ್ಲಂತೆ. ಭಗವಂತ ಸೆರಗನ್ನು ಹಿಡಿದ್ರೂ ಭಗವಂತ ತನ್ನ ರೂಪಗಳನ್ನೇ ತಾನು ನೋಡಬಹುದಂತೆ. ಆ ರೀತಿಯಾಗಿ ಮುತ್ತಿನಿಂದ ಹವಳದಿಂದ ಕಟ್ಟಿರ್ತಕ್ಕಂತಹ ಒಂದು ಅನೇಕ ಚಿತ್ರಗಳಿಂದ ಕೂಡಿರ್ತಕ್ಕಂತಹ ರವಿಕೆಯನ್ನು ಲಕ್ಷ್ಮೀದೇವಿ ಹೊತ್ತಿದ್ದಳಂತೆ. ಚಿನ್ನದ ಆಭರಣಗಳನ್ನು ಧಾರಣೆ ಮಾಡಿದ್ದಾಳೆ ಲಕ್ಷ್ಮೀದೇವಿ. ಇಂತಹ ಲಕ್ಷ್ಮೀದೇವಿ ತನ್ನ ಮನೆಯ ವಧುವರರ ಸಲಹಲಿ. ಆ ಗಂಡಿಗೆ ಹೆಣ್ಣು ಆಸರೆ, ಹೆಣ್ಣಿಗೆ ಗಂಡು ಆಸರೆ ಅಲ್ವಾ? ಹಾಗೆ ಲಕ್ಷ್ಮೀದೇವಿ ಸೆರಗಿನಲ್ಲಿ ಯಾಕೆ ಗಂಡನ ಚಿತ್ರ ಇಳಿಸಿಕೊಂಡಿದ್ದಳು ಅಂತಂದರೆ, ಈ ಗಂಡನು ಕೂಡ ಮತ್ತೆ ಬದುಕಿ ಈ ಹೆಣ್ಣಿಗೆ ಸೆರೆಯಾಗಲಿ, ಈ ಹೆಣ್ಣು ಇವನ ಸೆರೆಯಾಗಲಿ ಅನ್ನುವುದಕ್ಕಾಗಿ ವಾದಿರಾಜರು ಸೆರಗಿನ ವರ್ಣನೆಯನ್ನು ಮಾಡ್ತಾ ಆ ಲಕ್ಷ್ಮೀದೇವಿ ಚಿನ್ನದ ಆಭರಣಗಳನ್ನು ಧಾರಣೆ ಮಾಡಿದ್ದಾಳೆ ಎನ್ನುವುದಾಗಿ ತಿಳಿಸ್ತಾ ಇದ್ದಾರೆ. ಮುಂದೆ ಆ ಲಕ್ಷ್ಮೀದೇವಿ ಆದರೂ ಕೂಡ ಎಂತೆಂತಹ ಹಾರವನ್ನು ಹಾಕಿದ್ದಳು. ಕುಂಭಕುಚದ ಮೇಲೆ ಇಂಬಿಟ್ಟ ಹಾರಗಳು ತುಂಬಿ ಗುರುಳ ಮುಖ ಕಮಲ, ತುಂಬಿ ಗುರುಳ ಮುಖ ಕಮಲದ ಮಹಾಲಕ್ಷ್ಮಿ ಜಗದಂಬೆ ವಧುವರರ ಸಲಹಲಿ ಶೋಭಾನೆ. ಕಲಶದಂತಹ ಸ್ತನಗಳು ನಮ್ಮ ಲಕ್ಷ್ಮೀದೇವಿದು. ಆ ವರ್ಣನೆ ಮಾಡ್ತಾರಲ್ಲ ಇದೇ ವಾದಿರಾಜರು ರುಕ್ಮಿಣೀಶ ವಿಜಯದಲ್ಲಿ. ಸಿಂಜನ್ನೂಪುರ ಶೋಭಿಪಾದ ಕಮಲಾಂ ಮಂದಸ್ಮಿತೋದ್ಯನ್ಮುಖೀಂ ಕಂಜಾಕ್ಷೀಂ ಕುಚ ಭಾರ ಭೀರು ವಿಲಸನ್ ಮಧ್ಯಾತ್ ಕೊಣತ್ ಕಂಕಣಾಂ ಶಂವಾದ್ಯೈಃ ಪರಿಸೇವಿತಾಂ ಸುವಸನಾಂ ಜಾಂಬೂನದಾಲಂಕೃತಾಂ ಅಂಬಾಂ ತಾಂ ಪ್ರಣತೋಸ್ಮಿ ಕೃಷ್ಣ ರಮಣೀಂ ಲಂಬಾಲಕಾಂ ರುಕ್ಮಿಣೀಂ ಅಂತ ಹೇಳಿದಂತೆ ಆ ಸ್ತನಗಳ ಮೇಲೆ ಒಪ್ಪಾಗಿ ಇಟ್ಟಂತಹ ಹಾರಗಳ ಧಾರಣೆಯನ್ನು ಮಾಡಿದ್ದಾಳೆ. ಆ ಮುಂಗುರಗಳನ್ನು ಸರಿಸ್ತಾ ಇದ್ದರೆ ಕಮಲದಂತಹ ಮುಖವುಳ್ಳಂತಹ ಲಕ್ಷ್ಮೀದೇವಿಯ ದರ್ಶನವಾಗ್ತಾ ಇತ್ತಂತೆ. ಮುಂಗುರಗಳನ್ನು ಸರಿಸಿ ಲಕ್ಷ್ಮೀದೇವಿ ದರ್ಶನವನ್ನು ಕೊಡ್ತಾ ಇದ್ದರೆ ಇಂತಹ ಲಕ್ಷ್ಮೀದೇವಿ ಮುಂಗುರುಳು ಇರೋದು ಯಾವಾಗ? ನಾವು ಹಾರವನ್ನು ಧಾರಣೆ ಮಾಡೋದು ಯಾವಾಗ? ಗಂಡ ಇದ್ದಾಗಲೇ ತಾನೆ. ಹಾಗೆ ಈ ಲಕ್ಷ್ಮೀದೇವಿ ಹಾರವನ್ನು ಧಾರಣೆ ಮಾಡಿ ಮುಂಗುರುಳು ಬಿಟ್ಟು ಆ ಮುಂಗುರುಳನ್ನು ಸರಿಸಿ ತನ್ನ ಮುಖವನ್ನು ದರ್ಶನ ಮಾಡಿಸ್ತಾ ಇದ್ದಾಳಲ್ಲ, ಈ ಸೌಭಾಗ್ಯ ಈ ವಧುವಿಗೂ ಬರಲಿ ಅನ್ನುವುದಕ್ಕಾಗಿ ನಮ್ಮ ಮನೆಯ ವಧುವರ ಸಲಹಲಿ, ವಧುವರರನ್ನು ಅವಳು ರಕ್ಷಣೆ ಮಾಡಲಿ. ಜಗತ್ತಿಗೆ ತಾಯಿಯಾದಂತಹ ಲಕ್ಷ್ಮೀದೇವಿ ಈ ಮಕ್ಕಳಿಗೂ ತಾಯಿಯಾಗಿ ಇವರ ಜೀವವನ್ನು ಕಾಪಾಡಲಿ, ಈ ವಧುವಿನ ಜೀವನವನ್ನು ಕಾಪಾಡಲಿ, ವರನ ಜೀವವನ್ನು ಕಾಪಾಡಲಿ ಎನ್ನುವುದಾಗಿ ವಾದಿರಾಜರು ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಮತ್ತೆ ಮುಂದೆ ಲಕ್ಷ್ಮೀದೇವಿ ಮುತ್ತಿನ ಓಲೆಯನ್ನಿಟ್ಟಳೆ ಮಹಾಲಕ್ಷ್ಮಿ ಕಸ್ತೂರಿ ತಿಲಕ ಧರಿಸಿದಳೆ, ಕಸ್ತೂರಿ ತಿಲಕ ಧರಿಸಿದಳಾ ದೇವಿ ಸರ್ವತ್ರ ವಧುವರರ ಸಲಹಲಿ ಶೋಭಾನೆ. ಮಹಾಲಕ್ಷ್ಮೀ ದೇವಿ ಮುತ್ತಿನ ಓಲೆಯನ್ನು ಧಾರಣೆ ಮಾಡಿದ್ದಾಳಂತೆ, ತಿಲಕವನ್ನು ಧಾರಣೆ ಮಾಡಿದ್ದಾಳೆ, ಕಸ್ತೂರಿಯ ತಿಲಕವನ್ನು. ನಾವು ವೆಂಕಟರಮಣನನ್ನು ಕರೆಯಬೇಕಾದರೆ ಹೇಳ್ತೇವೆ, ಹಾರಕೆಯೂರ ಹೊನ್ನೊಂಗೂರ ಬೆರಳ. ಆ ವೆಂಕಟರಮಣನನ್ನು ಕರೆಯಬೇಕಾದರೆ ಎಷ್ಟು ಅಲಂಕಾರಪ್ರಾಯವಾಗಿ ನಾವು ಕರಿತೇವಲ್ಲ, ಹಾಗೆ ಲಕ್ಷ್ಮೀದೇವಿಯು ಕೂಡ ಪೂರ್ತಿ ಅಲಂಕಾರ ಮಾಡಿಕೊಂಡೇ ಬಂದಿದ್ದಾಳಂತೆ. ಹಾರಕೆಯೂರ ಹೊನ್ನೊಂಗೂರ ಬೆರಳ, ಹಾರದ ನಡುವೆ ಹಾಕಿದ 7 ಪದಕ, ತೋರ ಮುತ್ತಿನ ಕಂಠ ಮಾಲೆ ಮಾಲಿಕೆಯೂ, 7 ಗಿರಿವಾಸ ವೆಂಕಟ ಬಂದ ಮನೆಗೆ. ಆ ವೆಂಕಟರಮಣನನ್ನು ಕರಿತೀವಲ್ಲ, ಹಾಗೆ ಇವಳು ಕೂಡ ಮುತ್ತಿನ ಓಲೆಯನ್ನು ಧಾರಣೆ ಮಾಡಿದ್ಲಂತೆ. ಓಲೆ ಇದರ ಅರ್ಥ ಏನು? ಓ ಅಂತ ಗಂಡ ಲೇ ಅಂತ ಗಂಡ ಕರೆದಾಗಲೂ ಓ ಅಂತ ಅವನನ್ನು ಪ್ರೀತಿಯಿಂದ ಹತ್ತಿರಗೊಳ್ಳೋದೇನಿದೆ ಅಲ್ಲ, ಅದೇ ಓಲೆ ಅಂತೆ. ಓಲೈಸೋದು ಅಂತ ಕರೀತಾರಲ್ಲ, ಹಾಗೆ ಈ ಗಂಡ ಲೇ ಅಂತ ಕರೆಯುವಂತಾಗಲಿ, ಇವಳು ಓ ಎಂದು ಈ ವಧು ಓಡುವಂತಾಗಲಿ, ಅದಕ್ಕಾಗಿ ಈ ಗಂಡನ ಜೀವವನ್ನು ಓಲೆಯಿಂದಾದರೂ ಬದುಕಿಸು ಅನ್ನುವುದಕ್ಕಾಗಿ ವಾದಿರಾಜರು ಮುತ್ತಿನ ಓಲೆಯನ್ನಿಟ್ಟಳೆ ಮಹಾಲಕ್ಷ್ಮಿ ಅಂತ ಹೇಳ್ತಾ ಇದ್ದಾರೆ.
ಕಸ್ತೂರಿ ತಿಲಕ ಧರಿಸಿದಳೆ. ತಿಲಕವನ್ನು ಧಾರಣೆ ಮಾಡಿದ್ದಾಳಲ್ಲ, ಈ ಹೆಣ್ಣಿನ ಮುಖ ತಿಲಕದಿಂದ ಕೊಂಗಳಿಸಲಿ, ಮತ್ತೆ ವರನಿಗೆ ಜೀವ ಬರಲಿ ಎನ್ನುವುದಾಗಿ ತಿಲಕದ ವರ್ಣನೆಯನ್ನು ಮಾಡ್ತಾ, ಇಂತಹ ಲಕ್ಷ್ಮೀದೇವಿ ಈ ವಧುವರರನ್ನು ರಕ್ಷಣೆ ಮಾಡಲಿ, ಈ ಎಲ್ಲ ದೇಶ ಕಾಲ ಪರಿಸ್ಥಿತಿಗಳಲ್ಲಿಯೂ ಕೂಡ ಎಲ್ಲ ಕಡೆಗಳಲ್ಲಿ ಇರುವಂತಹ ವಧುವರರನ್ನು ಲಕ್ಷ್ಮೀದೇವಿ ರಕ್ಷಣೆ ಮಾಡಲಿ ಎನ್ನುವುದಾಗಿ ತಿಳಿಸ್ತಾ ಇದ್ದಾರೆ. ಹಾಗೆ ಈ ಲಕ್ಷ್ಮೀದೇವಿ ಮತ್ತೆ ಹೇಗಿದ್ದಾಳೆ ನೋಡಲಿಕ್ಕೆ ಅಂತ, ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ. ಮೊನ್ನೆ ತಿಳಿಸಿದೆ, ಬಟ್ಟ ಕುಂಕುಮನ ಸೊಲೋಳೆ ಮುತ್ತಿನ ಹೊಸ ಗಟ್ಯಾಣಿ ತ್ರಿವಳಿ ಕೊರಳೋಳೆ ಅಂತ. ಹೀಗೆ ಆ ಲಕ್ಷ್ಮೀದೇವಿ ಮತ್ತೆ ಹೇಗಿದ್ದಾಳೆ ನೋಡಲಿಕ್ಕೆ ಅಂತ ತಿಳಿಸ್ತಾ ಇದ್ದಾರೆ. ಅಂಬುಜನಯನಗಳ ಬಿಂಬಾಧರದ ಶಶಿ ಬಿಂಬದಂತೆ ಸೆವ ಮೂಗುತಿ ಮಣಿಯ, ಶಶಿ ಬಿಂಬದಂತೆ ಸೆವ ಮೂಗುತಿಯ ಮಣಿಯ, ಮಹಾಲಕ್ಷ್ಮಿ ಉಂಬುದಕಿಯಲಿ ವಧುವರ್ಗೆ ಶೋಭಾನೆ. ತಾವರೆಯಂತಹ ಕಣ್ಣುಗಳು ನಮ್ಮ ಲಕ್ಷ್ಮೀದೇವಿದು. ಆ ಲಕ್ಷ್ಮೀದೇವಿ ಕಣ್ಣುಗಳು ಪದ್ಮಪ್ರಿಯೇ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಲಾಯತಾಕ್ಷಿ. ಪದ್ಮದ ದಲಗಳು, ಆ ಯಾವ ಕಮಲದ ಎಸಳುಗಳು, ಆ ಕಮಲದ ಪಕಳಿ ಅಂತ ಕರಿತೇವಲ್ಲ, ಆ ಕಮಲದ ಹೂವಿನ ಎಲೆಗಳಂತೆ ಆ ಲಕ್ಷ್ಮೀದೇವಿಯ ಕಣ್ಣುಗಳಿದೆ ಅಂತೆ. ತೊಂಡೆ ಹಣ್ಣಿನಂತಹ ತುಟಿ ಲಕ್ಷ್ಮೀದೇವಿಗೆ ಇದೆ. ಯಾಕೆ ಅಷ್ಟು ಸೌಭಾಗ್ಯ ಆ ತುಟಿಗಾಗಲಿ, ಆ ಮುಖಕ್ಕಾಗಲಿ, ಆ ಕಣ್ಣುಗಳಿಗಾಗಲಿ ಅಂತಂದರೆ, ಸದಾಕಾಲದಲ್ಲಿ ಭಗವಂತನನ್ನೇ ನೋಡ್ತಾಳಲ್ಲ, ಸದಾಕಾಲದಲ್ಲಿ ಭಗವಂತನನ್ನೇ ನೋಡ್ತಾಳೆ. ಸರ್ವಸ್ಥಳದಿ ವ್ಯಾಪ್ತನಾದ ಸರ್ವದೋಷರಹಿತನಾದ ಸರ್ವವಂದ್ಯನಾದ ಪುರಂದರ ವಿಠಲನ್ನ ಧ್ಯಾನಿಸುವಳು ಅಂತ ಹೇಳಿದಂತೆ, ಸದಾಕಾಲದಲ್ಲಿ ಲಕ್ಷ್ಮೀದೇವಿ ಅವನನ್ನೇ ನೋಡ್ತಾಳೆ. ಹೀಗಾಗಿ ಕಣ್ಣುಗಳು ಪವಿತ್ರವಾಗಿವೆ. ಸದಾಕಾಲದಲ್ಲಿ ಅವಳ ತುಟಿಯಲ್ಲಿ ಭಗವಂತನ ನಾಮಸ್ಮರಣೆಯೇ ಇದೆ. ಅದಕ್ಕಾಗಿ ಅವಳ ತುಟಿ ತೊಂಡೆ ಹಣ್ಣಿನಂತೆ ಕೊಂಗಳಿಸ್ತಾ ಇದೆ. ಚಂದ್ರನ ಬಿಂಬದಂತೆ ಆ ಮೂಗುತಿಯ ಮಣಿ ಶೋಭಿಸ್ತಾ ಇದೆ ಅಂತೆ. ಇಂತಹ ಲಕ್ಷ್ಮೀದೇವಿ ನಮ್ಮ ಎಲ್ಲ ವಧುವರರಿಗೂ ಕೂಡ ಸಂಪತ್ತನ್ನು ನೀಡಲಿ. ಇಂತಹ ಲಕ್ಷ್ಮೀದೇವಿ ಮತ್ತೆ ವಧುವರರು ಜೀವನವನ್ನು ನಡೆಸುವಂತಾಗಲಿ ಎನ್ನುವುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಂಬುಜನಯನಗಳ ಬಿಂಬಾಧರದ ಶಶಿ ಬಿಂಬದಂತೆ ಸೆವ ಮೂಗುತಿ ಮಣಿಯ, ಶಶಿ ಬಿಂಬದಂತೆ ಸೆವ ಮೂಗುತಿಯ ಮಣಿಯ, ಮಹಾಲಕ್ಷ್ಮಿ ಉಂಬುದಕಿಯಲಿ ವಧುವರ್ಗೆ ಶೋಭಾನೆ. ಶೋಭಾನವೆನ್ನೀರೆ ಸುರರೋಳು ಸುಭಗನಿಗೆ, ಶೋಭಾನವೆನ್ನಿ ಸುಗುಣನಿಗೆ, ಶೋಭಾನವೆನ್ನಿ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನಿ ಸುರಪ್ರಿಯಗೆ ಶೋಭಾನೆ. ಶ್ರೀಕೃಷ್ಣಾರ್ಪಣಮಸ್ತು.